ವೀಕ್ಷಕರಿಗೆ ನಮಸ್ಕಾರ. ಈ ಒಂದು ಪ್ರಥಮ ಏಕಾದಶಿಯ ವಿಶೇಷತೆ ಬಗ್ಗೆ ಮಾತಾಡೋಣ. ಪಂಢರಪುರ ಎಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ಎಲ್ಲಿ? ನದಿ ತೀರದಲ್ಲಿ. ಇಲ್ಲಿಯ ಪಂಢರಿಯ ಭಜನೆಯೇ ಒಂದು ವ್ಯಾಪಾರ. ಹೀಗೆ ಅಲ್ಲಿಯ ಜನಗಳು ಈ ವಿಠೋಬನ ದರ್ಶನಕ್ಕೆ ಪಂಢರಾಪುರಕ್ಕೆ 21 ದಿನಗಳ ಪಾದಯಾತ್ರೆಯನ್ನು ಮಾಡ್ತಾರೆ. ವೀಕ್ಷಕರೇ, ಕೊರಳಲ್ಲಿ ತಾಳ, ಹಣೆಗೆ ನಾಮ, ತಲೆಗೆ ಮೇಲೊಂದು ಟೋಪಿ, ಬಿಳಿ ಪಂಚೆ, ಬಿಳಿ ಟೋಪಿ, ಕುರ್ತಾ, ಹಾಗೆ ಒಂದು ಹೆಂಗಳೆಯರು ಒಂದು ಚೂಡಿದಾರ್ ಅಂತಲೇ ಪಂಜಾಬಿ ಡ್ರೆಸ್ ಬಿಳಿ ಎಲ್ಲ ಹಾಕ್ಕೊಂಡು, ಕೈಯಲ್ಲಿ ಒಂದು ಧ್ವಜ ಹಿಡ್ಕೊಂಡು ಪಂಢರಿನಾಥ್ ಮಹಾರಾಜ್ ಕಿ ಜೈ ಅಂತ ಕೂಗ್ಕೊಂಡು ಆಷಾಢ ಶುದ್ಧ ಏಕಾದಶಿಗೆ ಮಹಾರಾಷ್ಟ್ರದ ಚಂದ್ರಭಾಗಾ ನದಿ ತೀರದಲ್ಲಿ ನೆಲೆಸಿರುವ ಜನಸಾಮಾನ್ಯರ ದೇವರ ಅಂತಲೇ ಹೇಳ್ಬೋದು. ಟಂಕ ಕಟ್ಟಿ ನಿಂತಿರುವ ಪಾಂಡುರಂಗ ವಿಠಲನ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಹೊರಡ್ತಾರೆ ಈ ಪಾದಯಾತ್ರಿಗಳು. ಇಲ್ಲಿ ಈ ಪಂಢರಿನಾಥನ ದರ್ಶನಕ್ಕೆ ಪಂಢರಾಪುರ ಇರೋದು ಎಲ್ಲಿ? ಮಹಾರಾಷ್ಟ್ರದ ಸೊಲ್ಲಾಪುರದಿಂದ 72 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಪಂಢರಾಪುರ ವಿಶ್ವವಿಖ್ಯಾತ ಕ್ಷೇತ್ರ ಅಂತಲೇ ಹೇಳ್ಬೋದು. ಪಂಢರಿನಾಥ ಪರಮ ಭಕ್ತನಿಗೋಸ್ಕರ ಇಟ್ಟಿಗೆ ಮೇಲೆ ನಿಂತು ಶ್ರೀ ಪಾಂಡುರಂಗ ವಿಠಲನಾಗ್ತಾನೆ ಮತ್ತು ವಿಠೋಬ ಆಗ್ತಾನೆ. ಇಲ್ಲಿನ ಆರಾಧ್ಯ ದೈವ ವಿಠಲ, ರುಕ್ಮಿಣಿ ಇಲ್ಲಿ ಪ್ರತಿಷ್ಠಾಪನೆಯಾಗಿರುವುದು. ದೇವರು ಭಕ್ತನಿಂದ ಭಕ್ತರಿಗೋಸ್ಕರ ಸೃಷ್ಟಿಯಾದ ಕ್ಷೇತ್ರವೇ ಈ ಪಂಢರಾಪುರ. ಇಲ್ಲಿ ಈ ವಿಶೇಷತೆ ಅಂದರೆ, ಈ ಪಾದಯಾತ್ರೆಗೆ ಹೋಗೋ ಜನಗಳು ತಮ್ಮ ಮನೆಯ ಒಂದು ಜವಾಬ್ದಾರಿಗಳನ್ನು ಆ ಪಂಢರಿನಾಥನಿಗೆ ಹಾಕಿಬಿಟ್ಟು ಈ ಪಾದಯಾತ್ರೆಗೆ ಹೊರಡ್ತಾರೆ. ವೀಕ್ಷಕರೇ, ಹಾಗೆ ಈ 21 ದಿನಗಳಲ್ಲೂ ಸಹ ಅವರು ಆ ಒಂದು ಪಾದಯಾತ್ರೆಗೆ ಹೋಗುವಾಗ ರಸ್ತೆಯ ಬದಿಯಲ್ಲಿ ನೋಡಿ, ಸೈಡಿಗೆ ಒಬ್ಬರಿಂದ ಒಬ್ಬರು ಮುಂದೆ ಆ ಒಂದು ವಿಠೋಬ ರುಕ್ಮಿಣಿಯ ಒಂದು ಪಲ್ಲಕ್ಕಿ ಇರುತ್ತೆ. ಹಿಂದೆ ಈ ಪ್ರತಿಯೊಬ್ಬ ಜನರು ಈ ವಿಠೋಬನಿಗೆ ಜೈಕಾರ ಹಾಕ್ತಾ ಪ್ರತಿಯೊಬ್ಬರೂ ಸಾಲಿನಲ್ಲಿ ಹೋಗ್ತಾರೆ. ಹಾಗೆ ಈ ಪ್ರತಿಯೊಂದು ಊರುಗಳಲ್ಲಿ ಅವರು ಮೊದಲೇ ಆ ಒಂದು ಅದಕ್ಕೆ ಏನೇನು ಬೇಕಾಗಿರ್ತೋ ಆ ತಯಾರಿ ಮಾಡ್ಕೊಂಡಿರ್ತಾರೆ. ತಮ್ಮ ತಮ್ಮ ಕೆಲಸಗಳಾದ ಮೇಲೆ ಒಂದು ಕಡೆ ಸೇರಿ ದೇವಸ್ಥಾನ, ಹಾಗೆ ಅವರ ಏನು ಜಾಗ ಇರುತ್ತೆ ಅಲ್ಲಿ ಸೇರಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಎಷ್ಟು ಜನ ಹೊರಡೋದು, ಅದಕ್ಕೆ ಬೇಕಾದಂತಕ್ಕಂಥ ಹಾಡುಗಳು, ಭಜನೆಗಳನ್ನು. ಇಲ್ಲಿ ವ್ಯಾಪಾರನೇ ಒಂದು ಭಜನೆ. ವಿಠೋಬನಿಗೆ ಹೋಗದೇ ಇರೋರು ತಮ್ಮ ತಮ್ಮ ಮನೆಗಳಲ್ಲಿ ಒಂದು ಏನು ಅವರ ಒಂದು ಗುಂಪು ಮಾಡಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು 21 ದಿನವೂ ಭಜನೆ ಮಾಡ್ತಾರೆ. ವೀಕ್ಷಕರೇ, ನಮ್ಮ ಫ್ರೆಂಡೇ ಇದ್ದಾರೆ ಅವರು, ಮತ್ತು ಊಟ ಸಹ ಒಂದು ಹೊತ್ತೇ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗೆ ಒಂದು ಈ ಪಾಂಡುರಂಗನ ಭಕ್ತಿ ಅಪಾರವಾದದ್ದು. ಈ ಒಂದು ಇದಕ್ಕೆ ವಾರಿಕರಿ ಅಂತಲೂ ಕರೀತಾರೆ, ವಾರಿ ಉತ್ಸವ ಅಂತಲೂ ಕರೀತಾರೆ, ಮತ್ತು ಕೆಲವೊಂದು ದಿಂಡಿ ಅಂತಲೂ ಸಹ ಕರೀತಾರೆ. ಇಲ್ಲಿ ಅದೇ ರೀತಿ ಆಧ್ಯಾತ್ಮಿಕವಾದ ಒಂದು ಅಂದರೆ ಮಾಹುಲಿ ತಾಯಿ ಅಂತ ಸಹ ಇವರು ಇದು ಮಹಾರಾಷ್ಟ್ರನ್ ಭಾಷೆಯಲ್ಲಿ ಹೇಳ್ತಾರೆ. ಇದಕ್ಕೆ ಈ ಒಂದು ಇದೇ ಒಂದು ಇದರಲ್ಲಿ ಇರ್ತಕ್ಕಂಥ ಎಷ್ಟೋ ಜನಗಳು ಈ ಪಾದಯಾತ್ರೆಗೆ IT ಕಂಪ್ನಿಯವರು, ಈ ಒಂದು ಅವರು ವರ್ಕ್ ಫ್ರಮ್ ಹೋಮ್ ಮಾಡೋರು, ಆ ಒಂದು ಜಂಜಾಟದ ಒಂದು ದಿನಾನೂ ಆ ಕಂಪ್ಯೂಟರು, ಆ ಡೆಡ್ಲೈನ್ಸು, ಟೀಮ್ ವರ್ಕು, ಮೀಟಿಂಗ್, ಈ ಜಂಜಾಟಗಳನ್ನೆಲ್ಲ ಬದಿಗಿಟ್ಟು ಅವರೂ ಸಹ ವೀಕೆಂಡ್ಗಳಲ್ಲಿ ಶನಿವಾರ ಭಾನುವಾರ ಈ ಪಾದಯಾತ್ರೆಯಲ್ಲಿ ಸೇರ್ತಾರೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಸಹ ಒಂದು ಹಾಡು, ನೃತ್ಯ ಎಲ್ಲದನ್ನು ಆ ಜನಗಳಿಗೆ ಹೇಳಿಕೊಡ್ತಾರೆ, ಮಾಡ್ತಾರೆ ಅವರು ಸಹ. ಹಾಗೆ ಅವರಿಗೂ ಸಹ ಅಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಎಷ್ಟೇ ಅವರು ಮಾಡಿಕೊಂಡಿದ್ರು, ಈ ಜನಗಳು ಸಹ ಔಷಧೋಪಚಾರ, ಪಾದಯಾತ್ರೆಗಳಿಗೆ ಬಂದಿರತಕ್ಕಂಥ ಊಟದ ವ್ಯವಸ್ಥೆ, ಕೆಲವೊಂದು ಕಡೆ ಮಳೆಯೆಲ್ಲ ಇರೋ ವ್ಯವಸ್ಥೆಗಳನ್ನು ಸಹ ಇಲ್ಲಿ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ವೀಕ್ಷಕರೇ, ಹೀಗೆ ಯಾಂತ್ರಿಕವಾಗಿ ಒಂದು ಸ್ವಲ್ಪ ವಿರಾಮ ಅಂತ ವೀಕೆಂಡ್ಗಳಲ್ಲಿ ಅವರು ಸಹ ಅವರ ಜೊತೆ ತಾಳ, ಹೆಜ್ಜೆ, ಭಜನೆ ಹಾಕಿ ಕಲಿಯೋದು ಇದನ್ನೆಲ್ಲ ಮಾಡಿಕೊಂಡು ಹೋಗ್ತಾರೆ. ವೀಕ್ಷಕರೇ, ಆ ಪಂಢರಿನಾಥನ ದರ್ಶನಕ್ಕೆ ಪಂಢರಾಪುರಕ್ಕೆ. ಹೀಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಪ್ರಥಮ ಏಕಾದಶಿಗೆ
ಸುಮಾರು ಜನ, ಸಾವಿರಾರು ಲಕ್ಷಗಳಲ್ಲಿ ಜನ ಸೇರ್ತಾರೆ ಅಂತ ಕೇಳಿದೆ. ನೋಡೋದಕ್ಕೆ ಒಂದು ಅಂಗೈಗಳ ಜಾಗ ಸಹ ಕಾಣಲ್ಲ ಅಂತ ಹೇಳ್ತಾರೆ. ಈ ಒಂದು ಪಂಢರೀನಾಥನ ವಿಶೇಷತೆ, ಈ ಪ್ರಥಮ ಏಕಾದಶಿ ಅಂದ್ರೆ ಪಂಡ್ರಾಪುರ. ಹೀಗೆ ಈ ಒಂದು ವಿಶೇಷತೆ ನಡೆಯುತ್ತೆ ವೀಕ್ಷಕರೇ. ಇಲ್ಲಿ ದಾರಿಯುದ್ದಕ್ಕೂ ಭಕ್ತರ ದಂಡೇ ಕಾಣುತ್ತೆ ಅನ್ನೋ ಮಹಾರಾಷ್ಟ್ರ ಸೈಡು ಹೋಗೋರಿಗೆ. ಅಲ್ಲಿ ಆ ಒಂದು ಉತ್ಸವ ಮುಗಿಸ್ಕೊಂಡು 5 ದಿನಕ್ಕೆ ಹುಣ್ಣಿಮೆ, ಅದು ಗುರುಪೌರ್ಣಮಿ. ಅಲ್ಲಿಂದ ಅವರು ಶಿರ್ಡಿಗೆ ಬರ್ತಾರೆ ವೀಕ್ಷಕರೇ. ಅಲ್ಲಿ ಶಿರ್ಡಿ ಸಾಯಿನಾಥನ ದರ್ಶನ ಮಾಡಿಕೊಂಡು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ತಮ್ಮ ಮನೆಗಳಿಗೆ ತೆರಳುತ್ತಾರೆ ಅಂತ ಸಹ ಕೇಳಿದ್ದೀವಿ. ಇದಿಷ್ಟು ಆ ಪಂಢರೀನಾಥ. ಹಾಗೆ ಭಕ್ತನಿಂದ ಭಕ್ತರಿಗೋಸ್ಕರನೇ ಸೃಷ್ಟಿಯಾದ ಈ ಕ್ಷೇತ್ರದ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.